ಎಲ್ರು ನಮಸ್ಕಾರ. ಏನಾದರೂ ಒಂದು ವಸ್ತು ಮುರಿದ್ರೆ ಅದನ್ನು ರಿಪೇರಿ ಮಾಡಬೇಕು, ಬಿಸಾಕಿ ಮತ್ತು ಹೊಸ ತಗೋಬಾರ್ದು. ಹೌದು, ಅದರಿಂದ ಒಂದು ದುಡ್ಡು ಉಳಿತಾಯ ಆಗುತ್ತೆ. ಎರಡನೇದು, ನಾವು ಅದನ್ನು ಒಂದು ಸ್ವಭಾವನ ಬೆಳೆಸ್ಕೋಬೇಕು. ಹಳೆ ವಸ್ತುಗಳನ್ನ ರಿಪೇರಿ ಮಾಡ್ಬೋದು ಅಂತ, ಮತ್ತು ಅದನ್ನ ಕೇರ್ಫುಲ್ಲಾಗಿ ಯೂಸ್ ಮಾಡೋದನ್ನು ಕಲಿತೀವಿ. ನಾವು ಎಲ್ಲಿವರೆಗೆ ಹೊಸ ವಸ್ತುವನ್ನ ತಗೊತಾ ಇರ್ತೀವಿ, ಹಳೆದು ಬಿಸಾಕ್ತಾ ಇರ್ತೀವಲ್ಲ, ಅಲ್ಲಿವರೆಗೆ ವಸ್ತುವಿನ ಬೆಲೆ ಗೊತ್ತಾಗೋದಿಲ್ಲ. ಇವತ್ತು ಈ ವೆಹಿಕಲ್ ಆಗಲಿ, ಯಾರೇ ಆಗಲಿ, ಏನೇ ಆಗಲಿ, ರಿಪೇರಿ ಮಾಡೋದು ಕಮ್ಮಿ ಆಗಿದೆ. ಏನಾದರೂ ಕೆಟ್ಟುಬಿಟ್ರೆ ಅದನ್ನು ಬಿಸಾಕೋದು, ಹೊಸ ತಗೊಳ್ಳೋದು. ಮುಂಚೆ ನಮ್ಮ ತಂದೆ ಕಾಲದಲ್ಲೆಲ್ಲ ರಿಪೇರಿ ಜಾಸ್ತಿ ಇತ್ತು, ಈಗ ರಿಪೇರಿನೇ ಮಾಡ್ತಾ ಇಲ್ಲ. ಅದೇ ಥರ ಜನ ಏನು ಮಾಡಿದ್ದಾರೆ, ಚಿಕ್ಕ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ರಿಲೇಷನ್ನ ಮುರ್ಕೋತಾರೆ. ಸೊ ರಿಲೇಷನ್ ಬಿಟ್ಟು ಹೋಗಿ ನಾನು ಬಿಟ್ಟು ಹೋಗ್ತೀನಿ ಅಂತ ಎಷ್ಟೊಂದು ಜನ ಡೈವರ್ಸ್ ಮಾಡ್ಕೋತಾರೆ. ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡೈವರ್ಸ್ ಮಾಡ್ಕೋತಾರೆ. ಈವನ್ ಸಂಬಂಧಗಳು ಕೂಡ ರಿಪೇರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಮ್ಮ ಈಗೋ ಕಡಿಮೆ ಮಾಡಿಕೊಂಡು ನಮ್ಮ ಮಿತ್ರ ಆಗಲಿ, ನಮ್ಮ ಸಂಗಾತಿ ಆಗಲಿ, ನಮ್ಮ ಒಂದು ಕಲೀಗ್ ಆಗಲಿ ಜೊತೆಗೆ ನಾವು ಮಾತಾಡಿಕೊಂಡು ಅದನ್ನು ಬಗೆಹರಿಸಿ ಸ್ವಲ್ಪ ಸಂಬಂಧಗಳನ್ನ ರಿಪೇರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಎಲ್ಲ ಸಂಬಂಧಗಳನ್ನು ಬಿಸಾಕದ ಹೋದರೆ ನಾವು ಪರ್ಸ್ನಾಲಿಟಿನೇ ಚೇಂಜ್ ಆಗುತ್ತೆ. ನಮ್ಮ ಹೊಸ ಸಂಬಂಧಗಳು ನಮ್ಮ ಜೊತೆಗೆ ಉಳಿಯೋದು ಕಷ್ಟ ಆಗುತ್ತೆ. ನಮ್ಮ ಸಂಬಂಧ ಬೆಳೆಸೋಕ್ಕಾಗೋದಿಲ್ಲ. ಅದೇ ಥರ ನಾವು ಹೊಸ ವಸ್ತುವನ್ನ ತೊಗೊತಾ ಇದ್ದರೆ, ಹಳೆಯ ವಸ್ತುವನ್ನ ಬಿಸಾಕ್ತಾ ಇದ್ದರೆ, ನೀವು ಎಷ್ಟು ಸಂಪಾದನೆ ಮಾಡಿ ದುಡ್ಡು ಯಾವತ್ತೂ ಸಾಲೋದಿಲ್ಲ. ಯಾಕಂದರೆ ನೀವು ರಿಪೇರಿ ಮಾಡೋ ಅಭ್ಯಾಸನೇ ಇಲ್ಲ ನಿಮಗೆ. ಆದ್ದರಿಂದ ರಿಪೇರ್ ಮಾಡಿ, ಯೂಸ್ ಮಾಡಿ. ಅದೇ ಥರ ಸಂಬಂಧಗಳನ್ನು ಕೂಡ ಉಳಿಸಿ, ಬೆಳೆಸಿ, ರಿಪೇರ್ ಮಾಡಿ. ಅದರಿಂದ ನಿಮ್ಮ ವ್ಯಕ್ತಿತ್ವ ಸುಧಾರಿಸ್ತದೆ, ನಿಮ್ಮ ಸಂಬಂಧಗಳು ಕೂಡ ಉಳ್ಕೋತವೆ.